ಸೂತ್ರ 36. ಸತ್ವಪುರುಷಯೋರತ್ಯಂತ ಸಂಕೀರ್ಣಯೋಃ ಪ್ರತ್ಯಯ ವಿಶೇಷಾದ್ ಭೋಗಃ ಪರಾರ್ಥತ್ವಾತ್ ಸ್ವಾರ್ಥ ಸಂಯಮಾತ್ ಪುರುಷ ಜ್ಞಾನಂ. ಅರ್ಥ: ಆತ್ಮ ಮತ್ತು ಸತ್ವ ಇವು ಬೇರೆ ಎಂದು ವಿಮರ್ಶಿಸದೇ ಇರುವುದರಿಂದ ಭೋಗ ಪ್ರಾಪ್ತವಾಗುವುದು. ಯಾರ ಕೆಲಸ ಮತ್ತೊಬ್ಬನ ಭೋಗಕ್ಕಾಗಿ ಇದೆಯೋ ಆ ಸತ್ವವು ಆತ್ಮನಿಗಿಂತ ಅತ್ಯಂತ ಬೇರೆಯಾದುದು. ಸ್ವಾರ್ಥದ ಮೇಲೆ ಸಂಯಮ ಮಾಡಿದರೆ ಪುರುಷ ಜ್ಞಾನ ಲಾಭವಾಗುವುದು. ಜ್ಯೋತಿ ಮತ್ತು ಆನಂದದಿಂದ ಪೂರ್ಣವಾದ ಸತ್ವಕ್ರಿಯೆಗಳೆಲ್ಲ ಪ್ರಕೃತಿಯ ವಿಕಾಸಗಳು. ಇವುಗಳಿರುವುದು ಜೀವನಿಗಾಗಿ. ಸತ್ವಗುಣವು ಅಹಂಕಾರದಿಂದ ಮುಕ್ತವಾಗಿ ಪುರುಷನ ಶುದ್ಧ ಜ್ಞಾನದಿಂದ ಪ್ರಕಾಶಮಾನವಾಗಿರುವಾಗ ಅದಕ್ಕೆ ಸ್ವಕೇಂದ್ರೀಕೃತ ಸ್ಥಿತಿ ಎಂದು ಹೆಸರು. ಏಕೆಂದರೆ ಆ ಸ್ಥಿತಿ ಎಲ್ಲ ಸಂಬಂಧಗಳಿಂದಲೂ ಮುಕ್ತವಾಗಿರುವುದು. ಸೂತ್ರ 37. ತತಃ ಪ್ರಾತಿಭ ಶ್ರಾವಣ ವೇದನಾದರ್ಶ ಸ್ವಾದವಾರ್ತಾ ಜಾಯಂತೆ. ಅರ್ಥ: ಆದ್ದರಿಂದ ಪ್ರತಿಭೆಗೆ ಸೇರಿದ ಜ್ಞಾನ ಮತ್ತು ಕೇಳುವುದು, ಮುಟ್ಟುವುದು, ನೋಡುವುದು, ರುಚಿ ನೋಡುವುದು, ಮೂಸಿ ನೋಡುವುದು ಮುಂತಾದ ಅತೀಂದ್ರಿಯ ಜ್ಞಾನಗಳು ಪ್ರಾಪ್ತವಾಗುತ್ತವೆ. ಸೂತ್ರ 38. ತೇ ಸಮಾಧವುಪಸರ್ಗ ವ್ಯುತ್ಥಾನೆ ಸಿದ್ಧಯಃ. ಅರ್ಥ: ಇವುಗಳೆಲ್ಲ ಸಮಾಧಿಗೆ ಅಡಚಣೆಗಳು, ಆದರೆ ಪ್ರಾಪಂಚಿಕ ದೃಷ್ಟಿಯಿಂದ ಇವುಗಳೆಲ್ಲ ಸಿದ್ಧಿಗಳು. ಯೋಗಿಗೆ ಪ್ರಪಂಚದ ಭೋಗಜ್ಞಾನವು ಪುರುಷ ಮತ್ತು ಮನಸ್ಸಿನ ಸಂಯೋಗದಿಂದ ಬರುವುದು. ಪ್ರಕೃತಿ ಮತ್ತು ಆತ್ಮ ಬೇರೆ ಎಂಬ ಜ್ಞಾನದ ಮೇಲೆ ಸಂಯಮ ಮಾಡಿದರೆ ಪುರುಷ ಜ್ಞಾನ ಲಾಭವಾಗುವುದು. ಇದರಿಂದ ವಿವೇಕ ಬರುವುದು. ವಿವೇಕ ಬಂದ ಮೇಲೆ ಪರಮ ಪವಿತ್ರವಾದ ಜ್ಯೋತಿಯ ಪ್ರತಿಭೆ ಬರುವುದು. ಶುದ್ಧಾತ್ಮನ ಜ್ಞಾನ, ಸ್ವಾತಂತ್ರ್ಯ ಇವುಗಳನ್ನೊಳಗೊಂಡ ಜೀವನದ ಪರಮ ಧ್ಯೇಯವನ್ನು ಮುಟ್ಟಲು ಇವು ಆತಂಕಗಳು. ಇವು ದಾರಿಯ ಮಧ್ಯದಲ್ಲಿ ಸಿಕ್ಕಿದಾಗ ಇವುಗಳಿಗೆ ಯೋಗಿ ನಿರಾಕರಿಸಿದರೆ ಜೀವನದ ಪರಮ ಗುರಿಯನ್ನು ಸೇರುವನು. ಇವುಗಳ ಪ್ರಲೋಭನಕ್ಕೆ ಸಿಕ್ಕಿದರೆ ಅವನು ಮುಂದುವರಿಯುವುದು ಕೊನೆಗೊಂಡಂತೆಯೇ. ಸೂತ್ರ 39. ಬಂಧಕಾರಣ ಶೈಥಿಲ್ಯಾತ್ ಪ್ರಚಾರ ಸಂವೇದನಾಚ್ಛ ಚಿತ್ತಸ್ಯ ಪರಶರೀರಾವೇಶಃ. ಅರ್ಥ: ಚಿತ್ತದ ಬಂಧ ಕಾರಣವು ಸಡಿಲವಾದ ಮೇಲೆ ಯೋಗಿಯು ಅದರ ಕರಣಗಳಾದ ಇಂದ್ರಿಯ ಕ್ರಿಯೆಯ ಜ್ಞಾನದ ಸಹಾಯದಿಂದ ಪರಕಾಯ ಪ್ರವೇಶ ಮಾಡುವನು. ಯೋಗಿಯು ತಾನೇ ಒಂದು ದೇಹದಲ್ಲಿ ಕೆಲಸ ಮಾಡುತ್ತಿರುವಾಗ ಮತ್ತೊಂದು ಹೆಣವನ್ನು ಪ್ರವೇಶ ಮಾಡಿ ಅದು ಎದ್ದು ನಿಂತು ಚಲಿಸುವಂತೆ ಮಾಡಬಹುದು. ಅಥವಾ ಬದುಕಿರುವ ದೇಹವನ್ನು ಪ್ರವೇಶ ಮಾಡಿ ಅವನ ಇಂದ್ರಿಯ ಮತ್ತು ಮನಸ್ಸುಗಳನ್ನು ತಡೆದು ತಾತ್ಕಾಲಿಕವಾಗಿ ಆ ದೇಹದ ಮೂಲಕ ಕೆಲಸ ಮಾಡಬಲ್ಲನು. ಪ್ರಕೃತಿ ಮತ್ತು ಪುರುಷರ ಜ್ಞಾನವನ್ನು ಪಡೆದ ಯೋಗಿ ಇದನ್ನು ಮಾಡುವನು. ಅವನು ಮತ್ತೊಂದು ದೇಹವನ್ನು ಪ್ರವೇಶಿಸಬೇಕಾದರೆ ಆ ದೇಹದ ಮೇಲೆ ಸಂಯಮ ಮಾಡಿ ಅದನ್ನು ಪ್ರವೇಶಿಸುತ್ತಾನೆ. ಏಕೆಂದರೆ ಯೋಗಿಯು ಹೇಳುವಂತೆ ಅವನ ಆತ್ಮ ಮಾತ್ರ ಸರ್ವವ್ಯಾಪಿಯಲ್ಲ, ಮನಸ್ಸೂ ಕೂಡ ಸರ್ವವ್ಯಾಪಿಯಾಗಿರುವುದು. ಇದು ವಿಶ್ವ ಮನಸ್ಸಿನ ಒಂದು ಚೂರು ಮಾತ್ರ. ಆದರೆ ಸದ್ಯಕ್ಕೆ ಇದು ದೇಹದಲ್ಲಿರುವ ನರಗಳ ಶಕ್ತಿಯ ಮೂಲಕ ಕೆಲಸ ಮಾಡಬಲ್ಲದು. ಆದರೆ ನರಗಳಿಂದ ಪಾರಾದ ಮೇಲೆ ಬೇರೆ ವಸ್ತುಗಳ ಮೂಲಕ ಅವನು ಕೆಲಸ ಮಾಡಬಲ್ಲನು. ಸೂತ್ರ 40. ಉದಾನಜ್ಜಯಜ್ವಲ ಪಂಗಕಂಟಕಾದಿಷ್ಠಸಂಗ ಉತ್ಕ್ರಾಂತಿಶ್ಚ. ಅರ್ಥ: ಉದಾನವೆಂಬ ನಾಡಿಯನ್ನು ಜಯಿಸಿದ ಮೇಲೆ ಯೋಗಿಯು ನೀರಿನಲ್ಲಿ ಅಥವಾ ಕೆಸರಿನಲ್ಲಿ ಮುಳುಗುವುದಿಲ್ಲ. ಮುಳ್ಳಿನ ಮೇಲೆ ನಡೆಯಬಲ್ಲ, ಇಚ್ಛೆ ಬಂದಾಗ ಸಾಯಬಲ್ಲ. ಶ್ವಾಸಕೋಶಗಳು ಮತ್ತು ದೇಹದ ಮೇಲಿನ ಭಾಗಕ್ಕೆ ಸಂಬಂಧಪಟ್ಟ ಚಲನೆಗಳನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡಿರುವುದು ಉದಾನ. ಇದನ್ನು ನಿಗ್ರಹಿಸಿದ ಮೇಲೆ ಅವನು ಹಗುರವಾಗುವನು. ಅವನು ನೀರಿನಲ್ಲಿ ಮುಳುಗುವುದಿಲ್ಲ, ಕತ್ತಿಯ ಅಲಗಿನ ಮೇಲೆ ಮತ್ತು ಮುಳ್ಳಿನ ಮೇಲೆ ನಡೆಯಬಲ್ಲ, ಬೆಂಕಿಯಲ್ಲಿ ನಿಲ್ಲಬಲ್ಲ, ತನ್ನ ಇಚ್ಛೆ ಬಂದಾಗ ದೇಹವನ್ನು ಬಿಡಬಲ್ಲ. ಸೂತ್ರ 41. ಸಮಾನಜಯಾತ್ ಪ್ರಜ್ವಲನಂ. ಸಮಾನದ ನಾಡಿಯನ್ನು ಜಯಿಸಿದ ಮೇಲೆ ಅವನು ಒಂದು ಜ್ಯೋತಿಯಿಂದ ಆವೃತ್ತವಾಗುವನು. ಅವನು ಇಚ್ಛೆಪಟ್ಟಾಗ ಜ್ಯೋತಿಯು ಅವನಿಂದ ಹೊರಹೊಮ್ಮುವುದು. ಸೂತ್ರ 42. ಶ್ರೋತ್ರಾಕಾಶಯೋ ಸಂಬಂಧ ಸಂಯಮಾದಿವ್ಯಂ ಶ್ರೋತ್ರಂ. ಅರ್ಥ: ಆಕಾಶ ಮತ್ತು ಕಿವಿಯ ಸಂಬಂಧದ ಮೇಲೆ ಸಂಯಮ ಮಾಡುವುದರಿಂದ ಅತೀಂದ್ರಿಯ ಶಬ್ದಗಳು ಕೇಳುವವು. ಆಕಾಶವಿದೆ, ಶಬ್ದವನ್ನು ಕೇಳುವುದಕ್ಕೆ ಉಪಕರಣವಾದ ಕಿವಿ ಇದೆ. ಇವುಗಳ ಮೇಲೆ ಸಂಯಮ ಮಾಡಿದರೆ ಕಿವಿಯು ಅತೀಂದ್ರಿಯವಾಗುವುದು. ಅವನು ಎಲ್ಲವನ್ನೂ ಕೇಳುತ್ತಾನೆ. ಕೆಲವು ಮೈಲಿಗಳಾಚೆ ಏನು ಮಾತನಾಡಿದರೂ, ಶಬ್ದ ಮಾಡಿದರೂ ಅವನು ಕೇಳಬಲ್ಲನು. ಸೂತ್ರ 43.
ಕಾಯಾಕಾಶಯೋ ಸಂಬಂಧ ಸಂಯಮಾಲದುತೂಲಮಲಾಪೇತಶ್ಚಾಕಾಶಗಮನಂ. ಅರ್ಥ: ಆಕಾಶ ಮತ್ತು ದೇಹದ ಸಂಬಂಧದ ಮೇಲೆ ಸಂಯಮ ಮಾಡುವುದರಿಂದ ಯೋಗಿಯು ಹತ್ತಿಯಂತೆ ಹಗುರವಾಗಿ ಆಕಾಶಕ್ಕೆ ಹಾರಬಲ್ಲನು. ಆಕಾಶವೇ ಈ ದೇಹದ ವಸ್ತು. ಆಕಾಶವೇ ಮತ್ತೊಂದು ರೀತಿಯಲ್ಲಿ ದೇಹವಾಗಿರುವುದು. ಯೋಗಿಯು ತನ್ನ ದೇಹದ ಆಕಾಶ ವಸ್ತುವಿನ ಮೇಲೆ ಸಂಯಮ ಮಾಡುವುದರಿಂದ ದೇಹದ ಆಕಾಶದಷ್ಟು ಹಗುರವಾಗಿ ಗಾಳಿಯ ಮೂಲಕ ಅವನು ಎಲ್ಲಿಗೆ ಬೇಕಾದರೂ ಹೋಗಬಲ್ಲನು. ಸೂತ್ರ 44. ಬಹಿರಕಲ್ಪಿತ ವೃತ್ತಿರ್ಮಹಾವಿದೇಹ ತಥಾ ಪ್ರಕಾಶವರ್ಣಕ್ಷಯ. ದೇಹದ ಹೊರಗೆ ಮಹಾವಿದೇಹವೆಂಬ ನಿಜವಾದ ಮಾನಸಿಕ ವೃತ್ತಿಯ ಮೇಲೆ ಸಂಯಮ ಮಾಡುವುದರಿಂದ ಜ್ಯೋತಿಯನ್ನು ಆವರಿಸಿರುವ ತೆರೆ ಮಾಯವಾಗುವುದು. ಮನಸ್ಸು ಮೌಢ್ಯದಿಂದ ತಾನು ಈ ದೇಹದಲ್ಲಿ ಕೆಲಸ ಮಾಡುತ್ತಿರುವನು ಎಂದು ತಿಳಿಯುವುದು. ಮನಸ್ಸು ಸರ್ವವ್ಯಾಪಿಯಾಗಿದ್ದರೆ ನಾನೇಕೆ ಒಂದು ವಿಧದ ನರಗಳ ರಚನೆಯಲ್ಲಿ ಬದ್ಧನಾಗಿರಬೇಕು? ನನ್ನ ಅಹಂಕಾರವನ್ನು ಏಕೆ ಒಂದೇ ದೇಹದಲ್ಲಿ ಇಟ್ಟಿರಬೇಕು? ನಾನು ಏತಕ್ಕೆ ಹೀಗೆ ಇರಬೇಕು ಎನ್ನುವುದಕ್ಕೆ ಕಾರಣವಿಲ್ಲ. ಯೋಗಿಯು ತನ್ನ ಇಚ್ಛೆ ಬಂದೆಡೆಯಲ್ಲಿ ತನ್ನ ಅಹಂಕಾರವನ್ನು ಇಡಲು ಯತ್ನಿಸುತ್ತಾನೆ. ದೇಹದಲ್ಲಿ ಅಹಂಕಾರವಿಲ್ಲದೇ ಇರುವಾಗ ಏಳುವ ಅಲೆಗಳು ನಿಜವಾದ ವೃತ್ತಿಗಳು ಅಥವಾ ಮಹಾವಿದೇಹ. ಈ ವೃತ್ತಿಗಳ ಮೇಲೆ ಸಂಯಮ ಮಾಡುವುದರಲ್ಲಿ ಜಯಶೀಲನಾದ ಮೇಲೆ ಜ್ಯೋತಿಯನ್ನು ಆವರಿಸಿದ ತೆರೆಯೆಲ್ಲ ಹೋಗುವುದು. ಎಲ್ಲ ವಿಧದ ಅಜ್ಞಾನ ಮತ್ತು ಅಂಧಕಾರ ಮಾಯವಾಗುವು. ಎಲ್ಲವೂ ಅವನಿಗೆ ಜ್ಞಾನದಿಂದ ಪರಿಪೂರ್ಣವಾದಂತೆ ತೋರುವುದು. ಸೂತ್ರ 45. ಸ್ಥೂಲ ಸ್ವರೂಪ ಸೂಕ್ಷ್ಮಾನ್ವಯಾರ್ಥವತ್ವ ಸಂಯಮಾದ್ಭೂತ ಜಯ. ಅರ್ಥ: ಸ್ಥೂಲ ಮತ್ತು ಸೂಕ್ಷ್ಮಭೂತಗಳು, ಅವುಗಳ ಪ್ರಧಾನ ಲಕ್ಷಣಗಳು, ಅವುಗಳಲ್ಲಿರುವ ಗುಣಗಳು ಮತ್ತು ಜೀವನದ ಅನುಭವಕ್ಕೆ ಅವುಗಳ ಕೊಡುಗೆ, ಇವುಗಳ ಮೇಲೆ ಸಂಯಮ ಮಾಡಿದರೆ ಭೂತಜಯ ಸಿದ್ಧಿಸುವುದು. ಯೋಗಿಯು ಮೊದಲು ಭೂತದ ಸ್ಥೂಲ ಸ್ಥಿತಿ, ಅನಂತರ ಸೂಕ್ಷ್ಮ ಸ್ಥಿತಿಯ ಮೇಲೆ ಸಂಯಮ ಮಾಡುವನು. ಸಾಧಾರಣವಾಗಿ ಬೌದ್ಧರಲ್ಲಿ ಪಂಗಡದವರು ಇದನ್ನು ಮಾಡುತ್ತಾರೆ. ಒಂದು ಚೂರು ಜೇಡಿ ಮಣ್ಣಿನ ಮೇಲೆ ಸಂಯಮ ಮಾಡುತ್ತಾರೆ. ಕ್ರಮೇಣ ಅದು ಯಾವ ಸೂಕ್ಷ್ಮ ವಸ್ತುವಿನಿಂದ ಆಗಿದೆಯೋ ಅದನ್ನು ನೋಡುತ್ತಾರೆ. ಅದರಲ್ಲಿರುವ ಎಲ್ಲ ಸೂಕ್ಷ್ಮ ವಸ್ತುಗಳನ್ನು ನೋಡಿದ ಮೇಲೆ ಅದು ಅವನ ಸ್ವಾಧೀನವಾಗುವುದು. ಇದರಂತೆಯೇ ಎಲ್ಲ ಭೂತಗಳು ಕೂಡ ಯೋಗಿ ಇವುಗಳೆಲ್ಲವನ್ನು ಜಯಿಸಬಲ್ಲ.